ಗುಡಿಗೆ ಹೋಗಿರ್ತಾರ, ಕೈ ಹಿಂಗಿರ್ತದ, ಮಾರಿತ್ಲಾಗಿರ್ತದ. ಹಂಗಾರ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವು? ನಾ ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದಂತ. ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮ ಮಾಡ್ಬೇಕು. ಬರ್ಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವೆಳ್ಯ ಆತು, ವೆಳ್ಯ ಯಾಕಂದ್ರೆ ತಡ ಆತು. ಇನ್ ತಡ ಯಾಕಂದ್ರೆ ಟಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೇಳ್ದರ ಎಳ್ಕೊಂಡು ಒಳಗ್ ಹೋದ್ಲು. ಅಲ್ಲ ಮಾರಾಯ್ತಿ, ಸಭಾಕ್ ಹೋಗ್ಲಿಕ್ಕೆ ಮೊದ್ಲು ಹೊತ್ತಾಗ್ಯದ, ಯಾಕೆ ಕೇಳ್ಕೊಂಡ್ ಬಂದಿದ್ವಿ ಅಂತ ಕೇಳಿದೆ. ಅಲ್ರಿ ಸಭಾಕ್ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರ್ ನೋಡ್ರಿ ಅಂದ್ಲ. ಕೆಳಗಿನ ಗುಂಡಿ ಮ್ಯಾಲ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗಿಂದ ಕೆಳಗ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ಬರ್ಬೇಕಂದ್ರೆ ತಡ ಆತು. ತಡ ಯಾಕಂದ್ರೆ ಹೊತ್ತಾತು. ಇನ್ನ ಇವತ್ತಿನ ಸಭಾಕ್ಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೇನೆ ನೀವು ತಿಳ್ಕೊಬೇಕಾದ್ರೆ ನೀವು ನನ್ಕಿಂತ ಶಾಣೆರಿದ್ದೀರಿ ಅಂತ ಹೇಳ್ತೀನಿ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದಾರ ಬೇಂದ್ರೆ ಇದ್ದಾನೆ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ. ಮಂದಿ ಕೂತ್ಕೊಂಡಿದ್ರಿ. ನೀವು ಹೆಂಗ್ ಕೂತ್ಕೊಂಡಿರಿ ಹಂಗ. ನಾಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ ಅಂತ. ಕೇಳ್ರಿ ಅಂದ. ಚಂದಾಪ್ ಸಮೀಪ ಇದ್ದಾನೋ ನೀ ಬೆಳಗಾವ್ ಸಮೀಪ ಅದನು ಅಂತ. ಒಬ್ರಿ ಅಂದ್ರೆ ಏನ್ರಿ ಮಾಸ್ತರ, ಸಣ್ಣ ಹುಡುಗರು ಉತ್ತರ ಹೇಳುವಂತ ಪ್ರಶ್ನೆ ಅದು. ಬೆಳಗಾವ್ ಸಮೀಪದ ಚಂದಾಪ್ ದೂರ ಇದ್ದಾನ ಅಂತ. ಬರೋಬ್ಬರಿ ನೀವು ಹೇಳೋದು ಒಂದೇ, ಬೆಳಗಾವ್ ಸಮೀಪದ ಚಂದಾಪ್ ದೂರ ಇದ್ದಾನ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಾಪ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವ್ ಸಮೀಪ ಇದ್ರು ಕಾಣಿಸಂಗಿಲ್ಲ. ಇದಕ್ಕೇನಂತೀರಿ? ನಾವ್ ಯಾವ ಒಮ್ಮೊಮ್ಮೆ ಸಮೀಪ ಅಂತ ತಿಳ್ಕೋತೇವ, ಅವು ದೂರದಾಗಿರ್ತಾವ. ಯಾವ ದೂರ ಅನ್ನಿಸ್ತಾವ ಅವು ಸಮೀಪ ಇರ್ತಾವ. ನಿಮಗೆಲ್ಲ ಗೊತ್ತಿದ್ದಂಗ ಇವತ್ತು ಧಾರವಾಡ ಬಹಳ ಪ್ರಸಿದ್ಧ ಅದ. ಎದಕ್ಕೆ? ಬರೋಬ್ಬರಿ ಧಾರವಾಡ ಪೇಡಾಕ್ ಪ್ರಸಿದ್ಧ ಅದ. ಆದ್ರೆ ಈಗ 40 ವರ್ಷದ ಹಿಂದೆ ಧಾರವಾಡ ಪೇಡಾಕ್ ಪ್ರಸಿದ್ಧ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಏನೋ ಕಟ್ಟಿದ್ರು, ಆದ್ರೆ ಅದ ಕಂಪೌಂಡ್ ಗೋಡಿ ಕಟ್ಟಿದ್ದಿಲ್ಲ. ಬೇರೆ ಬೇರೆ ಊರಿನವರು ಹುಚ್ಚರನ್ನ ತಂದಲ್ಲಿ ಹಾಕ್ತಿದ್ರು. ಹುಚ್ಚರಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕೆ ಹತ್ಬಿಟ್ರು. ಜನ ಹೆದರ್ಲಿಕ್ಕತ್ರು. ಆವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದ್ರು. ನೋಡ್ರಿ ಬೇಂದ್ರೆ ಮಾಸ್ತರ, ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಂಪೌಂಡ್ ಗೋಡಿ ಕಟ್ಟಿಲ್ಲ. ಹುಚ್ಚರು ಎಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕತ್ತಾರ, ಜನ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವೇನ್ ಮಾಡೇವಂದ್ರೆ ಕಂಪೌಂಡ್ ಗೋಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಬಂದೀವಿ. ನೀವು ಕೊಡ್ರಿ ಅಂದ. ನಾ ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ ಅಂತ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಾ ಹೇಳ್ತೀನಿ, ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಬಂದಿಯಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗೋಡಿ ಕಟ್ಟಿಸ್ಬಿಡು ಅಂದೆ. ಅಂದ್ರೆ ಏನಾಗ್ತದೆ, ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟಿ ತುಂಬ್ಕೋಬೇಕು. ದುಡಿದನ ಅನ್ನ ತಾನೇ ಸಿಗಂಗಿಲ್ಲ. ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಬೇಕಂದ್ರೆ ದುಡಿಬೇಕು. ದುಡಿದ್ರೆ ದುಡ್ಡು ಸಿಗ್ತದ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಚ ಅನ್ನಮಂತ. ಯಾವುದನ್ನ ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಅಂದ್ರೆ ತಿಂದಂತ ಆಹಾರ ಸರಿಯಾಗಿ ಪಚನ ಆಗ್ಲಿಲ್ಲ ಅಂದ್ರೆ ಬೇನೆ ಶುರು ಆಗ್ತಾವ. ಆದ್ರೆ ನಮ್ಮ ದೇಶಕ್ಕೊಂದು ಭಾಳ ಕೆಟ್ಟ ರೂಢಿ ಅದರಿ. ಪುಕ್ಷಟಿ ಸಿಕ್ತದಂದ್ರೆ ಹಿಂಗೆ ತಿಂತಾರಲ್ಲ, ನಂದಲ್ಲ, ನಮ್ಮ ಅಜ್ಜಂದಲ್ಲ, ನಮ್ಮ ಅಪ್ಪಂದಲ್ಲ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪಚನಾಗಿ ಸಾಯ್ತಾರೆ. ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಗಿಬೇಕಂತ ಮಾಡಿದ್ರಂತ.
ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ ಗಿಂಬ್ ಹೋಗೋ ತ್ರಾಸ ತಗೊಳಿಕ್ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರೆ ಒಗಿರಿ ಅಂತ. ಯಾಕಂದ್ರೆ ನೀವು ಉಂಡಿ ಒಗದ್ರೆ ನಮ್ಮ ಮಂದಿ ಪುಕ್ಷೇಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪಚ್ಚನಾಗಿ ಸಾಯ್ತಾರ. ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿತ್ತೀರೋ, ಉಂಡಿ ಒಗಿರಿ ಅಂತ. ಧಾರವಾಡದಾಗ ಒಂದು ಟವರ್ ಕ್ಲಾಕ್ ಅದ. ಆ ಟವರ್ ಕ್ಲಾಕ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳು ತಲೆ ಹೊಡಿತದ ಅಂತ ಬಿಚ್ಚಿ ಅವ್ರು ಹೇಳಿದ್ರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿಪ್ಪ, ಮ್ಯಾಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕೆ? ಒಂದು 100 ಮಂದಿ ತಲೆ ಹೊಡೆಯೋ ಶಕ್ಯತಾನೂ ಅದ. ಆದ್ರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ ಗೊತ್ತಾಗ್ತದೆ, ಬೇರೆದವ್ರದ್ದು ಗೊತ್ತಾಗಂಗಿಲ್ಲ. ಒಬ್ರು ಕೇಳಿದ್ರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು? ನಾ ಹೇಳಿದೆ, ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡಬಹುದು. ಅದೇಂಗ್ರಿ ಅಂತ. ಈಗ ಒಂದು ಉಂಡಿ ತಗೊಳ್ರಿ, ಅದನ್ನ ಯಾವ ಬಾಜುಕಿಂದ ಕಡ್ತಿದ್ರು ಸಿಹಿನ ಇರ್ತದೆ. ಹಂಗ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಆದ್ರೂ ಪ್ರಾರಂಭ ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ನನ್ನ ಮೆಟ್ರಿಕದ ನಂತರ ನಾನು ಪುನಃ ಕಾಲೇಜ್ ಕಲೀಲಿಕ್ಕೆ ಹೋದೆ. ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನೋಳ್ಕರ್ ಅವ್ರ ಕಡೆಯಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ನನ್ನ ಕೈಗೆ ಸಿಕ್ತು. ಅದನ್ನು ಓದಿದ ಮೇಲೆ ನಾ ಖರೇನ ಬೇರೆ ಮನುಷ್ಯ ಆಗಿಬಿಟ್ಟೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡ್ಕೊಂಡೆ. ಅವ್ರ ಕೃತಿಗಳು, ಅವ್ರ ವ್ಯಕ್ತಿತ್ವ ಬಹಳ ಅಗಾದವ. ಅವುಗಳಿಂದ ಪ್ರಭಾವಿತನಾಗಿ ನಾ ಅವ್ರ ಮೇಲೆ ಒಂದು ಕವನ ಬರೆದೇನಿ, ಹೇಳ್ತೇನೆ ಕೇಳಿ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾವ, ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳ ಗ್ಯಾಡಿದಿ ಹಕ್ಕಿಯಾಗಿ ಹಾಡಿದಿ, ಚುಕ್ಕ್ಯಾಗಿ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ ಬೆಳಕಿನ್ಯಾಗ ತಣದೀದಿ, ಹೂವಾಗಿ ಅರಳಿದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರ. ನಮಸ್ಕಾರ ರೀ ಅಂತಾರ. ಹೋಗ್ಲಿ, ದೇವ್ರಿಗೆ ಸಹಿತ ಬಿಟ್ಟಿ ಬ್ಯಾಸರಿಕಿಲ್ಲ ನಮಸ್ಕಾರ ಮಾಡೋರು ನೋಡೇನ. ಗುಡಿಗೆ ಹೋಗಿರ್ತಾರ, ಕೈ ಹಿಂಗಿರ್ತದ, ಮಾರಿತ್ಲಾಗಿರ್ತದೆ. ಹಂಗಾರ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ತ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ಮ ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದಂತ. ಈ ನಮನ್ ಉಲ್ಟಾ ಮಾಡ್ರಿ. ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತೀರಿ ಅಂತ. ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ. ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತೀರಿ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾ ಓದಂತ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವೋ ಅಣ್ಣ, ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ.
ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಒಬ್ರಿದ್ದಂತ ವಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದ್ರು, ಬೇಂದ್ರೆಯವರ ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ ಬರ್ದಾನ. ಬೇಂದ್ರೆ ಅವರ ಭಾಷಣ ಆದ ಮೇಲೆ ತನ್ನ ಕವನ ಓದ್ತಾನಂತ ಹೇಳಿದ್ರು. ನಾನು ನನ್ನ ಭಾಷಣದೊಳಗೆ ಹೇಳಿದೆ, ಕವಿ ಏನೇನು ನೋಡ್ತಾನ, ಏನೇನು ಅನುಭವಿಸ್ತಾನ, ಅದನ್ನ ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರದಾನಂತ. ಬರೀಲಿ, ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನ ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ. ಹಿಂಗ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಕವನ ಬರೀತಾರ ಅಂತ ಹೇಳಿದೆ. ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದನ ಹರಿಯೋಗಿದ್ದ. ಪ್ರಸಿದ್ಧ ಕವಿತೆಗಳ ಧಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ. ಅಣಕವಾಡು ಕೂಡ ಕಾವ್ಯವಾಗಿರೋದು ಅವಶ್ಯ ಅದ. ಅಣಕವಾಡು ಹೆಂಗೆ ಬರಿಬೇಕು ಅನ್ನೋದಕ್ಕೆ ನಾನ ಒಂದು ಮಾದರಿ ಕವನ ಬರೆದೇನಿ, ಹೇಳ್ತೀನಿ ಕೇಳಿ. ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಕರಿನರೆ ಬಣ್ಣದ ಮೊಸಳೆಯ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಕನ್ನಡದ ನನ್ನ ಸೋದರರೇ, ಒಬ್ರು ನನ್ನ ಹುಬ್ಬಳ್ಳಿ ಅವ ಕವನದ ಮೇಲೆ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಈ ಕವನದ ಮೇಲೆ ತಮ್ಮ ಪ್ರಬಂಧದೊಳಗ ಈ ಕವನದ ನಾಯಕಗೆ ಅನ್ಯಾಯ ಆಗ್ಯದ. ಈ ಕವನದ ನಾಯಕ ನನ್ನ ಮಾತಿನ ಮಲ್ಲ ಫಟಿಂಗ ಖದೀಮ ಭಾರಿ ಜರದ ವಾರಿ ರುಮಾಲ್ ಸುತ್ತಕೊಂಡು ತುಂಬ ಮಿಶಿ ತಿಡ್ಕೋತ ಬರುವಂತ ಲಂಪುಟ ಅಂದಾರ ಅನ್ಲಿ. ಯಾಕಂದ್ರೆ ಅವ್ರು ತಮಗ ತಿಳಿದಂಗ ಅರ್ಥ ಮಾಡ್ಯಾರ. ಇಲ್ಲೇ ಸುಳಿಯ ಬಗ್ಗೆ ಕನಿಕರ ಅದ. ಹೆಣ್ಣನ್ನ ಹಾದಿಗೆಡಿಸಿದಂತ ಸಮಾಜದ ಬಗ್ಗೆ ನನಗೆ ರೋಷ ಅದ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ್ನು ಕಟ್ಟಿ ವೇಶ್ಯರ ಆವಾಸಸ್ಥಾನ. ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕತಿ ಹೇಳ್ತಿದ್ದೆ, ಹಂಗ ದಕ್ಷಿಣೆನೂ ತಗೋತಿದ್ದೆ. ಹಿಂಗಾಗಿ ಅಂತ ಸ್ತ್ರೀಯರ ಬಗ್ಗೆ ನನಗಾದ್ರದ. ಜಿ.ವಿ. ಕುಲಕರ್ಣಿ ಅಂತಿದ್ದ ಮುಂಬೈದಾಗ. ಅವ ಕೇಳಿದ, ವಾರದಾಗ 3 ಸರ್ತಿ ಬಂದು ಹೋದವ ಅಂತ ಯಾಕೆ ಬರದಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ. ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟಿಂಗ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನ. ಮುಂದೆ ನಾ ಬರೆಯುವಂತ ನಾಟಕದೊಳಗ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಬಾರಿ ಜರದ್ದ ವಾರಿ ರುಮಾಲ ಸುತ್ತಿಕೊಂಬವ, ತುಂಬ ಮೀಸಿ ತೀಡಿ ಕೂತ ಹುಬ್ಬ ಹಾರ್ಸವ. ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ, ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ. ಏನೋ ಒಂದರ ಏನೋ ಕಟ್ಟಿ ಹಾಡ ಹಾಡವ. ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಇರು ಅಂದ್ರ ಬರ್ತೇನಂತ ಎದ್ದ ಹೊರಡವ, ಮಾರಿ ಕೆಳಗ ಹಾಕಿ ಚಂದ್ರ ಇದ್ದ ಬಿಡವ. ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ, ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ.
ಕರೆ ಅಂತ ಕೈಯ ಮಾಡಿದ್ರೆ ಹಿಡಿದ ಬೇಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ. ವಾರದಾಗ 3 ಸರ್ತಿ ಬಂದು ಹೋದವ. ಚಹಾದ ಜೋಡಿ ಚಿವುಡಾದಂಗ ನೀ ನನಗಂದವ. ಚೌಡಿ ಎಲ್ಲ ನೀ ಚಿವುಡಾಮಣಿ ಅಂತ ರಮೂಸ ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ. ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. 1932 ಒಂದು ಘಟನೆ ನಡೀತು. 1932 ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ ಆತು. ಗರಿ ಅಂದ್ರೆ ರೆಕ್ಕಿ. ಬೆಳಗಾವಿ ಸಾಹಿತ್ಯ ಸಮ್ಮೇಳನದೊಳಗೆ ಹಾಡಿದ್ನಲ್ಲ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ, ಅದು ರೆಕ್ಕೆಯ ಹಿರಿಮೆ ಹೇಳ್ತದೆ. ಅದ ಕವನ ಸಂಗ್ರಹದೊಳಗನ ನರಬಲಿ ಅನ್ನುವಂತ ಒಂದು ಕವನ ಬರ್ತದೆ. ಆ ಕವನನ ಬ್ರಿಟಿಷ್ ಸರ್ಕಾರದವ್ರು ಕೇಳಿ ಒಂದು ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ ನರಬಲಿ ಕವನದೊಳಗ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿರಿ, ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಕರ್ಕೊಂಡು ಹೊಂಟೇವೆ, ನಡೀರಿ ಅಂದ್ರು. ನಾ ಅಂದೆ, ನೋಡಪ್ಪ ತಮ್ಮ, ಒಂದು ಕವನನ ತಪ್ಪು ಅರ್ಥ ಮಾಡ್ಕೊಂಡು ಒಬ್ಬ ಬಡ ಮಾಸ್ತರ್ನ ಜೈಲಿಗೆ ಹಾಕುವುದು ಅನ್ಯಾಯ ಅಂದೆ. ಅದೆಲ್ಲ ನಮ್ಗೆ ಗೊತ್ತಿಲ್ರಿ, ಮೇಲಿಂದ ಆದೇಶ ಬಂದೈತ್ ನಡೀರಿ ಅಂದ. ನಡಿಪ ಅಂದೆ. ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗಾ ಜೈಲಿನೊಳಗೆ ಹಾಕಿದ್ರು. ನಾ ಅಲ್ಲಿಯೂ ಮಾಸ್ತರ್ಕಿ ನೌಕರಿನ ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದೆ. ಕವನ ಬರದೆ ಕವನ ಹಾಡಿಸಿದೆ, ನಾಟಕ ಬರದೆ ನಾಟಕ ಮಾಡಿಸಿದೆ. ಒಬ್ಬ ಕವಿಗೆ ಮನಿನೂ ಅಷ್ಟೆ, ಸಾಲಿನೂ ಅಷ್ಟೆ, ಜೇಲು ಅಷ್ಟೆ. ಹಿಂಗ 3 ತಿಂಗಳು ಕಳೀತು. 3 ತಿಂಗಳಾದ್ಮೇಲೆ ಜೈಲರ್ ನನಗೆ ಹೇಳಿ ಕಳಿಸಿದ, ಬೇಂದ್ರೆ ಮಾಸ್ತರ ಬರೀ ಇಲ್ಲಿ ಅಂತ. ಯಾಕಪ್ಪ, ಯಾಕೆ ಕರೆದಿ ಅಂದೆ. ಏನಿಲ್ಲ, ನಿಮ್ಮನ್ನು ನಾವು ಜೈಲಿನಿಂದ ಬಿಡುಗಡೆ ಮಾಡ್ಬೇಕಂತ ಮಾಡೀವಿ. ನಿಮ್ಮ ಸ್ವಭಾವ, ನೀತಿ, ನಡತಿ ಬಹಳ ಚಲೋ ಅದ, ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ. ಏನಂತ ಬರೆದು ಕೊಡ್ಲಿ ಅಂದೆ. ಏನಿಲ್ಲ, ನನ್ನ ನರಬಲಿ ಕವನದೊಳಗ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ, ದಯಮಾಡಿ ನಾನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ. ನಂದೆಲ್ಲೋ ತಮ್ಮ, ನಾನು ಹಿಡ್ಕೊಂಡು ಹೋಗುವ ಮುಂದನ ಹೇಳಿದೆ, ಒಂದು ಕವನ ತಪ್ಪು ಅರ್ಥ ಮಾಡಿಕೊಂಡು ಬಡ ಮಾಸ್ತರ್ ಜೈಲಿಗೆ ಹಾಕುವುದು ಅನ್ಯಾಯ ಅಂತ. ನನ್ನ ಮಾತು ನೀವು ಕೇಳಲಿಲ್ಲ, ಹೆಂಗೆ ಕರ್ಕೊಂಡು ಹೈಕೀರಿ, ಹೆಂಗೆ ಬಿಡ್ರಿ, ನಾ ಏನು ಬರೋದು ಕೊಡುದಿಲ್ಲ ಅಂದೆ. ಹಂಗಲ್ರಿ ಮಾಸ್ತರ್, ಒಬ್ಬ ಕೈದಿನ ಜೈಲಿನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಇರುತ್ತದೆ, ಅದಕ್ಕೆ ಬರೆದು ಕೊಡ್ರಿ ಅಂದ. ನಾ ಅಂದೆ, ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ. ಏನು ಅಂದ. ಈ ಕವನ ಬರೆದವ ಬೇಂದ್ರೆ ಮಾಸ್ತರ್ ಅಲ್ಲ, ಕವಿ ಅಂಬಿಕಾ ತನಯ್ಯ ದತ್ತ. ಅವ ತಪ್ಪು ಮಾಡಿದ್ರೆ ಅವನು ಕರ್ಕೊಂಬಂದು ಜೈಲಿಗೆ ಹಾಕ್ಬೇಕಾಗಿತ್ತು. ನೀವೇನು ಮಾಡಿದ್ರಿ, ಬಡ ಮಾಸ್ತರ್ನ ಕರ್ಕೊಂಬಂದು ಜೈಲಿಗೆ ಹಾಕಿದ್ರಿ. ಈಗ ಕವನದೊಳಗೆ ತಪ್ಪದ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಾ ಯಾರು? ನನಗೆ ಹೇಳಲಿಕ್ಕೆ ಬರೋಂಗಿಲ್ಲ, ನಾ ಏನಕ್ಕೆ ಬರೆದು ಕೊಡಂಗಿಲ್ಲ ಅಂದೆ. ಅವ್ರಿಗೆ ಫಜೀತಿ ಆಗಿಬಿಡ್ತು. ಅದ ಸುಮಾರಕ್ಕೆ ನಮ್ಮ ಕಕ್ಕನ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು. ಹೀಗಾಗಿ ಒಂದು 15 ದಿವಸ ಜೈಲಿನಿಂದ ನಾನು ಬಿಡುಗಡೆ ಮಾಡಿದ್ರು. ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆಯಲ್ಲಗತ್ತು ಒಂದು ಸುಂದರವಾದಂಥ ಹಳ್ಳಿ ಅದ, ಅದರ ಹೆಸರು ಮುಗದ. ಅಲ್ಲಿ ನಾನು ನಜರ್ ಕೈದಿ ಅಂತ ಇಟ್ರು. ಅದು ಬಯಲು ಜೈಲು, ಎಲ್ಲಿ ಬೇಕಾದಲ್ಲಿ ಅಡ್ಡಾಡಬಹುದು, ಕೂಡಬಹುದು, ಬರೀಬಹುದು. ಆದ್ರೆ ನನ್ನ ಜೋಡಿ ಒಬ್ಬ ಪೊಲೀಸ್ ಇರ್ತಾನೆ. ಅತಿ ಸುಂದರವಾದಂಥ 16 ಕವನಗಳನ್ನು ನಾನು ಮುಗದಾಗನ ಬರ್ದೇನೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇವೆಲ್ಲ ಮುಂದೆ ನನ್ನ ನಾದಲಿಲೆ ಕವನ ಸಂಗ್ರಹದಾಗ ಪ್ರಕಟ ಆಗ್ಯಾವ. ನನ್ನ ಜೀವನ ಅಂದ್ರೆ ನಾದಲಿಲೆ ಇದ್ದಂಗ, ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತೆ. ಹಿಂಗಾಗಿದ್ದಕ್ಕೆ 10 ವರ್ಷ ಎಲ್ಲೂ ನೌಕರಿ ಕೊಡಬಾರ್ದಂತ ಗೌರ್ಮೆಂಟ್ದಿಂದ ಆದೇಶ ಆಗಿತ್ತು. 1942 ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲಾತು. ಅದ ಸುಮಾರಕ್ಕನ ಗದಗಿನ ಸಮಿತಿ ಹೈಸ್ಕೂಲ್ನವ್ರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು. ಅಲ್ಲಿ ನಾನು ಹೆಡ್ ಮಾಸ್ತರ್ ಅಂತ ನೇಮಕ ಮಾಡಿದ್ರು. ನಾ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗದಿಗೆ ಹೋದೆ. ಒಂದು ಬಾಡಿಗೆ ಮನೆಯೊಳಗೆ ವಾಸ್ತವ ಹೂಡಿದೆ. ಇನ್ನೂ ನಾನು ನೌಕರಿಗೆ ಸೇರ್ಕೊಂಡು 1 ವರ್ಷ ಆಗಿದ್ದಿಲ್ಲ.
ಬೆಳವಡಿಯಿಂದ ಒಂದು ಪತ್ರ ಬಂತು. ಬೆಳವಡಿ ಸಾಹಿತ್ಯ ಪ್ರಿಯರ ಊರು. ಅವರು ಮೇಲಿನ ಮೇಲೆ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅವ್ರ ಪತ್ರದಾಗ ಬರೆದಿದ್ರು, ನಾವೊಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇವಿ, ಮೈಸೂರಿಂದ BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕತ್ತಾರ, ನೀವು ಬರಬೇಕು ಅಂತ. ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು. ಬಡ ಬಡ ಸಾಲಿಗೆ ಹೋದೆ, ಒಂದು ದಿವಸದ ರಜಾ ಚೀಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ. ವೈಭವ ಪೂರ್ಣವಾದಂಥ ಕಾರ್ಯಕ್ರಮ ಆಯ್ತು. ಯಾರೋ ಕವನ ಓದಿದ್ರು, ಯಾರೋ ಕತಿ ಹೇಳಿದ್ರು. ಹಿಂಗೆ ಮುಂಜಾನಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಂತ ಹೊಂಟಿದ್ದೆ. ಊರಿನ ಮಂದಿ ಮತ್ತೆ ನನ್ನ ಹತ್ರ ಬಂದ್ರು. ನೋಡ್ರಿ ಬೇಂದ್ರೆ ಮಾಸ್ತರೆ, ನಾಳೆ ಸೋಮವಾರದ, ನಾಳ್ದಿನ ದಿವಸ ನಾವು ಎಲ್ಲ ಕವಿಗಳಿಗೆ 21 ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೀವಿ, ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದ್ರು. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹುಡಂಗಿಲ್ಲ, ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದ್ರು. ಆತಂತ ಹೇಳಿ ನಾ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ, ಮನೆಗೆ ಬಂದೆ. ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು. ನಾನು ಹೇಳ್ತಿದ್ಲು ಕಾರ್ಯಕ್ರಮ ಭಾಳ ಚಲೋ ಆತಂತ, ಊರಾಗಿನ ಮಂದಿ ನಿಮ್ಮನ್ನು ಹೊಗಳಲಿಕ್ಕೆ ಹತ್ತಿದ್ರು ಅಂತ. ಮರುದಿವ್ಸ ಮುಂಜಾನೆ ಅದಕ್ಕೂ ನಾ ಸಾಲಿಗೆ ಹೋಗುವಂಗೆ ಹೋದೆ. ನನಗಿಂತ ಮೊದಲ ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು. ನಾನು ನೋಡಿದ್ರು, ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು. ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು. ಅದನ್ನ ಹಿಂಗೆ ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ, ಏನು ಕವಿಗಳದು ಮೆರವಣಿಗೆ ಗಿರವಣಿಗೆ ಯಾವತ್ತಂತಲ್ಲ ಅಂದ್ರು. ನನಗೂ ಸ್ವಲ್ಪ ಸಿಟ್ಟು ಬಂತು. ನಾನಂದೆ, ಹೌದ್ರಿಪ್ಪ, ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದೆ, ಸ್ವಲ್ಪ ಉರ್ವಣಿಗೆನೂ ಇರ್ತದ ಅಂತ ಹೇಳಿದೆ. ಅಲ್ರಿ, ಒಂದು ದಿವಸ ರಜಾ ಚೀಟಿ ಬರೆದು ಇಟ್ಟಿರಿ, 2 ದಿವಸ ಸಾಲಿ ತಪ್ಪಿಸ್ತೀರಿ, ಹಿಂಗಾರು ಸಾಲಿ ನಡೀದು ಹೆಂಗ? ಹುಡುಗರಿಗೆ ಕಲ್ಸವ್ರು ಯಾರು ಅಂದ್ರು. ನಾನಂದೆ, ನೀವು ಹೇಳೋದು ಅಗದಿ ಬರೋಬ್ಬರಿ ಅದ ಅಂತ ಹೇಳಿ ಬಡ ಬಡ ಒಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ. ಅವ್ರು ನನಗೆ ಕರೆದ್ರು ಬಾಬಾ ಅಂತ, ಆದ್ರೆ ನಾವು ಹೋಗ್ಲಿಲ್ಲ. ಯಾಕಂದ್ರೆ ಧಾರವಾಡದ ಸಾಧನಿಕೀರಿ ನನ್ನ ಕೈ ಮಾಡಿ ಕರೀಲಿಕ್ಕತ್ತಿತ್ತು, ಬಾ 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 ಅಂತ. ಆವಾಗ ನಾ ಬರೆದಂತ ಕವನ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ ದಾರಿಗೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಬಾರೋ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರೊಳು ಹಾಡಿದೆ, ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರೊಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ ಆಡಿದೆ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಹೇಳು ಗೆಳೆಯ, ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ, ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಹಿಂಗ ನಾ ತಿರುಗಿ ಸಾಧನಿಕೇರಿಗೆ ಬಂದೆ. ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಂಗ. ಬರೇ ಸುಖನೇ ಬೇಕು, ಕಷ್ಟ ಬೇಡ ಅಂದ್ರೆ ಹೆಂಗ? ಇಲ್ಲಿ ತನಕ ತಾವೆಲ್ಲ ಸಮಾಧಾನದಿಂದ ಕುತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಿರಿ. ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು. ಮತ್ತು ಇವತ್ತಿನ ದಿವಸ ಬೇಂದ್ರೆ ವೇದಿಕೆಯೊಳಗೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ರಾಮದುರ್ಗ ಸಿಂದಗಿಯ ನಾಡಗೌಡ ಫ್ಯಾಮಿಲಿಯವರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ನಮ್ಮ ಗುರುಗಳಾದಂಥ
ಶ್ಯಾಮ್ ಸುಂದರ್ ಬಿದರ್ಕುಂತಿ ಅವರಿಗೂ ನನ್ನ ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.